ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಪ್ರೆಗ್ನೆನ್ಸಿಯಲ್ಲಿ ಬೇಬಿ ಹೆಲ್ತಿಯಾಗಿ ಹುಟ್ಟಬೇಕು, ಹೆಲ್ತಿಯಾಗಿ ಡೆವಲಪ್ ಆಗಬೇಕು ಅಂದರೆ ಯಾವ ಆಹಾರವನ್ನು ಗರ್ಭಿಣಿ ಸ್ತ್ರೀಯರು ಸೇವನೆ ಮಾಡಬೇಕು, ಈ ವಿಚಾರವನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋ ಕೊನೆವರೆಗೂ ನೋಡಿ, ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ. ಗರ್ಭಧಾರಣೆ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯ ದೇಹದಲ್ಲಿ ಅನೇಕ ಮಾರ್ಪಾಡುಗಳು ನಡೆಯುತ್ತೆ. ಕೆಲವೊಂದು ಲಕ್ಷಣಗಳು ನಮಗೆ ಸಾಧಾರಣವಾಗಿ ಅನಿಸಿದ್ರೂ ಸಹ ಅದು ಬೇಬಿ ಡೆವಲಪ್ಮೆಂಟ್ಗೆ ಹಾನಿಕಾರಕ ಅಥವಾ ಪರಿಣಾಮವನ್ನು ಬೀರಬಹುದು. ಈ ರೀತಿ ಲಕ್ಷಣಗಳು ನಿಮ್ಮಲ್ಲಿ ಕಂಡುಬಂದರೆ ಕೆಲವೊಂದು ಜಾಗರೂಕತೆಗಳನ್ನು ನೀವು ತೆಗೆದುಕೊಳ್ಬೇಕು. ಮುಖ್ಯವಾಗಿ ನಿಮ್ಮ ಫುಡ್ಡಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡು ಎಕ್ಸಸೈಸಸನ್ನು ಫಾಲೋ ಮಾಡಿದ್ರೆ ಬೇಬಿ ಹೆಲ್ತಿಯಾಗಿ ಹುಟ್ಟುತ್ತೆ. ಹಾಗಿದ್ರೆ ಯಾವ ರೀತಿ ಆಹಾರವನ್ನು ಗರ್ಭಿಣಿ ಸ್ತ್ರೀಯರು ಸೇವನೆ ಮಾಡಬೇಕು ಅಂತ ನೋಡೋಣ. ಮೊದಲನೇದಾಗಿ ಜಿಂಕ್. ಗರ್ಭಿಣಿ ಸ್ತ್ರೀಯರ ಡಯಟ್ನಲ್ಲಿ ಜಿಂಕ್ ತಪ್ಪದೇ ಸೇರಿಸ್ಕೋಬೇಕು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಮುಖ್ಯವಾಗಿ ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ಚಿಕನ್, ರೆಡ್ ಮೀಟ್, ಫಿಶ್, ಎಗ್ಸ್ ಇವುಗಳನ್ನು ಸೇವನೆ ಮಾಡಿದ್ರೆ ಉತ್ತಮ. ವೆಜಿಟೇರಿಯನ್ಸ್ ಆದರೆ ಬಾದಾಮ್, ವಾಲ್ನಟ್ಸ್, ಸೀರಿಯಲ್ಸ್ ಅಥವಾ ಪಲ್ಸಸ್, ಮಶ್ರೂಮ್, ಬೀನ್ಸ್, ಕೆಲವೊಂದು ವೆಜಿಟೇಬಲ್ಸಲ್ಲಿ ಜಿಂಕ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದನ್ನು ರೆಗ್ಯುಲರ್ ಆಗಿ ಸೇವನೆ ಮಾಡಬೇಕು. ಸ್ಟ್ರಾಬೆರಿ, ರಾಸ್ಬೆರಿ, ಬ್ಲೂಬೆರೀಸಲ್ಲೂ ಸಹ ಜಿಂಕ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಗೆಣಸು, ಪೊಟ್ಯಾಟೊ ಇವುಗಳಲ್ಲೂ ಸಹ ಜಿಂಕ್ ಅಂಶ ಜಾಸ್ತಿ ಇರುತ್ತೆ. ಇವುಗಳಲ್ಲಿ ಜಿಂಕ್ ಅಂಶ ಜಾಸ್ತಿ ಇರೋದ್ರಿಂದ ಡೈಲಿ ಈ ಒಂದು ಆಹಾರಗಳನ್ನು ಸೇರಿಸ್ಕೋಬೇಕು. ಜಿಂಕನ್ನು ದೇಹ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕು. ಎರಡನೇದು ನೋಡೋದಾದರೆ ಫೋಲಿಕ್ ಆ್ಯಸಿಡ್. ಹುಟ್ಟುವಂಥ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಆಗ್ಬೋದು, ಬೋನ್ಸ್, ಮಸಲ್ಸ್ ಡೆವಲಪ್ಮೆಂಟ್ಗೆ ಫೋಲಿಕ್ ಆ್ಯಸಿಡ್ ತುಂಬಾ ಮುಖ್ಯವಾಗಿ ಬೇಕಾಗುತ್ತೆ. ಬೇಬಿಗೆ ನ್ಯೂರಲ್ ಟ್ಯೂಬ್ ಡಿಸೀಸಸ್ ಬಾರದೇ ಇರೋ ರೀತಿ ಫೋಲಿಕ್ ಆ್ಯಸಿಡ್ ಅನ್ನೋದು ತುಂಬಾ ಹೆಲ್ಪ್ಫುಲ್ ಆಗಿ ಇರುತ್ತೆ. ಸಿಟ್ರಸ್ ಹಣ್ಣುಗಳು, ತರಕಾರಿಗಳು ಜೊತೆಗೆ ಗ್ರೀನಿ ಲೀವ್ಸ್ ಅಂದರೆ ಸೊಪ್ಪುಗಳಲ್ಲಿ ಫೋಲಿಕ್ ಆ್ಯಸಿಡ್ ಅಂಶ ಜಾಸ್ತಿ ಇರುತ್ತೆ. ಅವುಗಳನ್ನೇ ರೆಗ್ಯುಲರ್ ಆಗಿ ನೀವು ತಗೋಬೇಕು. ಫೋಲಿಕ್ ಆ್ಯಸಿಡ್ ರಿಲೇಟೆಡ್ ಫುಡ್ಸನ್ನು ಗರ್ಭಿಣಿ ಸ್ತ್ರೀಯರು ಸೇವನೆ ಮಾಡೋದ್ರಿಂದ ಡೆವಲಪ್ಮೆಂಟಲ್ ಡಿಫೆಕ್ಟ್ಸ್ ಆಗಿರ್ಬೋದು ಅಥವಾ ಹುಟ್ಟಿನಿಂದ ಬರುವಂಥ ಒಂದು ಹಾರ್ಟ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಇದು ಬೇಬಿಗೆ ಬಾರದೇ ಇರೋ ರೀತಿ ಈ ಫುಡ್ಸು ಅವಾಯ್ಡ್ ಮಾಡುತ್ತೆ. ಬೇಬಿ ಡೆವಲಪ್ಮೆಂಟ್ಗೆ ತುಂಬಾ ಯೂಸ್ಫುಲ್ ಆಗಿ ಇರುತ್ತೆ. ಇನ್ನು ಮೂರನೇ ಮುಖ್ಯವಾದ ಫುಡ್ ಅಂತ ಹೇಳಿದ್ರೆ ಐರನ್ ರಿಚ್ ಫುಡ್. ಗರ್ಭಿಣಿಯರಲ್ಲಿ ಐರನ್ ಡಿಫೆಕ್ಟ್ ಅನ್ನೋದು, ಐರನ್ ಡಿಫಿಷಿಯನ್ಸಿ ಇದ್ದರೆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಥವಾ ಅನೀಮಿಯಾ ಬರುವಂಥ ಸಾಧ್ಯತೆ ಇರುತ್ತೆ. ಐರನ್ ಡಿಫಿಷಿಯನ್ಸಿ ಇದ್ದರೆ ಬೇಬಿ ಸರಿಯಾಗಿ ಡೆವಲಪ್ ಆಗದೇ ಇರ್ಬೋದು ಅಥವಾ ಪ್ರೀ ಮೆಚ್ಯೂರ್ ಡೆಲಿವರಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಗರ್ಭದಲ್ಲಿ ಇರುವ ಮಗುಗೂ ಸಹ ಒಂದು ಬ್ಲಡ್ ಡಿಫಿಷಿಯನ್ಸಿ ಮತ್ತು ಒಂದು ಅಂಡರ್ ಡೆವಲಪ್ಮೆಂಟ್ ಡಿಫೆಕ್ಟ್ಸ್ ಅನ್ನೋದು ಆಗುವಂಥ ಸಾಧ್ಯತೆ ಇರುತ್ತೆ. ಪ್ರೆಗ್ನೆಂಟ್ ಲೇಡೀಸ್ಗೆ ದಿನಾಲು 27 ಮಿಲಿ ಐರನ್ ಫುಡ್ ಅನ್ನೋದು ಅವಶ್ಯಕತೆ ಇದೆ. ರೆಗ್ಯುಲರ್ ಆಗಿ ಐರನ್ ರಿಚ್ ಫುಡ್ಡನ್ನು ಗರ್ಭಿಣಿ ಸ್ತ್ರೀಯರು ಸೇವನೆ ಮಾಡೋದ್ರಿಂದ ಗರ್ಭಿಣಿಯರ ಆರೋಗ್ಯ ಆಗಿರ್ಬೋದು, ಬೇಬಿಯ ಡೆವಲಪ್ಮೆಂಟ್ಗಾಗಿರ್ಬೋದು ಯಾವುದೇ ರೀತಿಯಾದ ತೊಂದರೆ ಇರೋದಿಲ್ಲ. ಬೇಬಿ ಹೆಲ್ತಿಯಾಗಿ ಬೆಳೆಯುತ್ತೆ. ಉತ್ತಮ ಆಹಾರದ ಜೊತೆಗೆ ರೆಗ್ಯುಲರ್ ಆಗಿ ಕೆಲವೊಂದು ಎಕ್ಸಸೈಸಸನ್ನು ಮಾಡೋದು ಸಹ ಗರ್ಭಿಣಿ ಸ್ತ್ರೀಯರಿಗೆ ತುಂಬಾ ಮುಖ್ಯ. ರೆಗ್ಯುಲರ್ ಆಗಿ 30 ಮಿನಿಟ್ಸ್ ವಾಕ್, ಯೋಗ ಜೊತೆಗೆ ಸ್ವಲ್ಪ ಮೆಡಿಟೇಷನನ್ನು ಸಹ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದರೆ ತುಂಬಾ ಒಳ್ಳೆಯದು. ನಾರ್ಮಲ್ ಡೆಲಿವರಿಗಾಗ್ಬೋದು, ಬೇಬಿ ಹೆಲ್ತ್ಗಾಗ್ಬೋದು. ಮದರ್ಸಲ್ಲಿ BP ಕಂಟ್ರೋಲಲ್ಲಿ ಇರುತ್ತೆ. ಡೈಜೆಷನ್ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ. ಜೊತೆಗೆ ಬಾಡಿ ಫ್ಲೆಕ್ಸಿಬಲ್ ಆಗಿ ಕಾಮ್ ಆ್ಯಂಡ್ ಕೂಲಿಂಗ್ ಆಗಿ ಇರುತ್ತೆ. ಇದೊಂದು ಇನ್ಫಾರ್ಮೇಷನಲ್ ವಿಡಿಯೋ. ನಿಮಗೆ ಯಾವುದೇ ರೀತಿಯಾದ ದೇಹದಲ್ಲಿ ತೊಂದರೆ ಆದರೂ, ಚಿಕ್ಕ ಸಮಸ್ಯೆ ಬಂದರೂ ಖಂಡಿತವಾಗ್ಲೂ ಇಮಿಡಿಯೇಟಾಗಿ ಡಾಕ್ಟರನ್ನು ಹೋಗಿ ಕನ್ಸಲ್ಟ್ ಮಾಡಿ ಅವರ ಸಜೆಷನ್ಸನ್ನು ತಗೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.